ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ 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 ಶ್ರೀರಾಮ್. ಸೊ ಇವತ್ತಿನ ಡೇಟ್ 26. ಸಾರಿ ಇವತ್ತಿನ ಡೇಟ್ 25 ವೆಡ್ನೆಸ್ಡೇ. ಸೊ ಇವತ್ತಿನ ದಿವಸದಲ್ಲಿ ಏನೆಲ್ಲ ಆಗ್ತದೆ ಅಂತ ನೋಡುವ ಗೈಸ್. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಟೈಮ್ 7:37. ಸೊ ಈಗ ಎತ್ತದಲ್ಲ, ನಾನು ಆಗಲೇ ಎತ್ತಿದ್ದೇನೆ. ಆದರೆ ಏನಂತ ಹೇಳಿದರೆ, ಆಗ ಅದೇ ಅಪ್ಪನನ್ನು ಬಿಟ್ಟು ಬಂದೆ. ಈಗ ಬಂದ ನಂತರ ಇನ್ನೀಗ ಅದೇ ಬ್ರಷ್ ಮಾಡಿ, ಸ್ನಾನ ಮಾಡಿ, ಆಮೇಲೆ ತಿಂಡಿ ಮಾಡಿ ಎಲ್ಲ ಮಾಡಬೇಕು. ಆಮೇಲೆ ನೋಡುವ ಇವತ್ತೆಂತೆಲ್ಲ ಆಗ್ತದೆ ಅಂತ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಟ್ ಡೇ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈಗ ನಾವು ನಮ್ಮ ಕಾರನ್ನು ತೊಳಿಲಿಕ್ಕೆ ಹೋಗುವ. ಸೊ ಅಂದರೆ ಈಗ ಮಳೆ ನಿಂತಿದೆ. ಸೊ ನಮ್ಮ ಕಾರನ್ನು ಚೆನ್ನಾಗಿ ತೊಳೆದು ಆಮೇಲೆ ಮುಂದೆ ನೋಡುವ ನಾವು ನಮಗೆ ಎಂತೆಲ್ಲ ಆಗ್ತದೆ ಮಾಡಲಿಕ್ಕೆ ಅಂತ. ಸೊ ಲೆಟ್ಸ್ ಬಿಗಿನ್ ಗೈಸ್. ಬನ್ನಿ, ಈಗ ನಾವು ಪಪ್ಪಾಯಿಯನ್ನು ತಿನ್ನುವ. ನಿನ್ನೆ ಕೊರೆದಿಟ್ಟಿದ್ರು ಅಮ್ಮ, ಫ್ರಿಜ್ಜಲ್ಲಿದೆ. ಸೊ ಹೋಗಿ ತಗೊಂಡು ಬರ್ತೇನೆ, ಬನ್ನಿ. ಸೊ ಗೈಸ್, ಪಪ್ಪಾಯಿ ತಂದಿದ್ದೇನೆ. ಇದರಲ್ಲಿ ನೋಡಿ, ದಿಸ್ ಈಸ್ ಪಪ್ಪಾಯಿ. ನಿಮಗೆ ಗೊತ್ತಿಲ್ಲ ಅಲ್ಲ? ಸೊ ಈಗ ತಿನ್ನುವ ಹೇಗೆ ಉಂಟಂತ ನೋಡುವ. ಇದು ಮನೆಯಲ್ಲೇ ಆದ ಪಪ್ಪಾಯಿ. ಸೊ ವಾಟ್ ಇಟ್ ಟೇಸ್ಟ್ ಬ್ರೋ. ತಗೊಳ್ಳಿ ನೀವು. ಆಮೇಲೆ ಸಿಗ್ತೇನೆ ಗೈಸ್. ಸೊ ಗೈಸ್, ನಾವೀಗ ಗಾಡಿ ತೊಳಿಲಿಕ್ಕೆ ಅಂತ ಹೊರಟಿದ್ದೇವೆ. ಸೊ ಗಾಡಿ ನೋಡಿ ಈ ರೀತಿ ಇದೆ, ಸಿಕ್ಕಾಪಟ್ಟೆ ಮಣ್ಣಿದೆ. ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಒಳಗೆ ಕಾಣೋದೇ ಇಲ್ಲ. ಕ್ಲೀನ್ ಮಾಡಬೇಕು ನಾವು. ಈ ಸೈಡು ಇದು ಫುಲ್ ಹೀಗಾಗಿದೆ, ಆಮೇಲೆ ಈ ಸೈಡು ಸಹ ಹಾಗೆ. ಹೀಗಾಗಿದೆ, ಫ್ರಂಟಲ್ಲಿ ಹೀಗಿದೆ. ಸೊ ಇದನ್ನ ಈಗ ಕ್ಲೀನ್ ಮಾಡಬೇಕು. ಹೇಗೆ ಕ್ಲೀನ್ ಮಾಡುವಂತ ನೋಡುವ. ಮೊದಲಿಗೆ ಬಾಲ್ದಿಯಲ್ಲಿ ಸ್ವಲ್ಪ ಲೋಷನ್ ತಗೊಳ್ಬೇಕು. ಕ್ಲೀನಿಂಗ್ ಲೋಷನ್ ಸಿಗ್ತದೆ. ಅಂದರೆ ಕಾರ್ ಕ್ಲೀನಿಂಗ್ ಅಲ್ಲ, ಈ ಬಟ್ಟೆ ಎಲ್ಲ ಕ್ಲೀನ್ ಮಾಡೋದು. ಮತ್ತು ಈ ಕೆಲವು ಶ್ಯಾಂಪು ಹೋಗ್ತದೆ, ಆಗದ ಏನಿಲ್ಲ. ಸೊ ಅದನ್ನು ಸ್ವಲ್ಪ ಹಾಕಿ, ಈ ರೀತಿ ಹಾಕಿ ಮೊದಲಿಗೆ ಇದಕ್ಕೆ ಒಂದು 2 ಬಾಟೆಯಷ್ಟು ನೀರು ಹಾಕಬೇಕು. ಒಳ್ಳೆಯ ನೀರಾದರೆ ಒಳ್ಳೆಯದು. ಅಂದರೆ ಇದು ಫಸ್ಟಿಗೆ, ಯಾಕಂದರೆ ಬಾನೆಟ್ ತೆಗೆದು ಆ ವೈಪರಿಗೆ ನೀರು ಇರ್ತದಲ್ಲ, ವೈಪರ್ ಇದು ಮಾಡಲಿಕ್ಕೆ ಇದಕ್ಕೆ ಸ್ವಲ್ಪ ನೀರು ಬಿಟ್ಟು ಮಾರೆ. ನೀರು ಬಿದ್ದರೆ ಹೋಗ್ತದೆ. ವೈಪರಿಗೆ ಹಾಕ್ಲಿಕ್ಕಂತ ನೀರು ಇರ್ತದೆ, ಜಾಗ ಇರ್ತದಲ್ಲ ಬಾನೆಟ್ ಓಪನ್ ಮಾಡಿದಾಗ. ಸೊ ಅದಕ್ಕಾಗಿ ಮೊದಲು ಅದಕ್ಕೆ ತುಂಬಿಸಿ ಆಮೇಲೆ ನಾವು ತೊಳಿಲಿಕ್ಕಂತ. ಅಂದರೆ ಅದು ಸ್ವಲ್ಪ ಶ್ಯಾಂಪು ಅಥವಾ ಏನಾದರೂ ಎಂಥ ಮೆಟೀರಿಯಲ್ಗಳು ಇದ್ದರೆ ಅದು ಒಳ್ಳೆಯದಾಗಿ ಕ್ಲೀನ್ ಆಗ್ತದೆ ವೈಪರ್ ಹಾಕಿದಾಗ. ಇಲ್ಲದಿದ್ದರೆ ಕ್ಲೀನ್ ಆಗೋದಿಲ್ಲ. ಸೊ ಅದಕ್ಕಾಗಿ 1-2 ಪಾಟಷ್ಟು ನೀರು ಹಾಕ್ಕೊಂಡ್ರೆ, 1 ಪಾಟೆ ಸಾಕಾಗ್ತದೆ ಅದಕ್ಕೆ ಅಷ್ಟೇ. ಒಂದು ಆಲ್ರೆಡಿ ಇರ್ತದೆ ಇದರಲ್ಲಿ.
ನಾವು ಯೂಸ್ ಮಾಡಿರ್ತೇವಲ್ಲ ಅದು ಖಾಲಿ ಆಗ್ತದೆ. ಸೊ ಅದಕ್ಕಾಗಿ ಒಂದೆರಡು ಪಾಟೆಯನ್ನು ಹೀಗೆ ಹಾಕಿ ತಕ್ಕೊಂಡು ಹೋದರೆ ಆಮೇಲೆ ನಮಗೆ ಸುಲಭ ಆಗ್ತದೆ. ಸೊ ಅದೇ ಹೋಗುವ. ಇಲ್ಲಿ ನೋಡಿ, ಮೊನ್ನೆಯನ್ನು ನಾವು ಮಾಡಿದ ಆ ಪೈಪ್ ಸೆಟ್ಟಿಂಗ್ ಅಂದರೆ ನೀರು ಹೋಗಲಿಕ್ಕೆ. ಸೊ ಇಲ್ಲಿದೆ ನೋಡಿ, ಇಲ್ಲಿಂದ ಒಂದು ಹೀಗೆ ಆಗಿ ಇಲ್ಲಿಂದ ಕೆಳಗೆ ಹೀಗೆ ಬಂದಿದೆ. ಇದು ನೋಡಿ ಅದು ಎಂಡ್. ಆಮೇಲೆ ಇಲ್ಲೂ ಸಹ ಒಂದಿದೆ. ಸೊ ಅದು ಹೋದ ವೀಡಿಯೋಲ್ಲಿ ತೋರಿಸಿದ್ದೇನೆ. ಇದು ಪಂಚಾಯತ್ ನೀರಿದು, ಅವರೇ ಬಂದು ಹಾಕಿದ್ದು. ಇದನ್ನು ಕನೆಕ್ಷನ್ ಆಗಬೇಕಷ್ಟೇ. ಪಂಚಾಯತ್ ನೀರಿದೆ, ಆದರೆ ಇದು ಮೀಟ್ರಿಗೇನು. ಸೊ ಅದೇ ಹೋಗುವ ಈಗ ಕಾರು ತೊಳಿಲಿಕ್ಕೆ. ಮೊದಲಿಗೆ ಅದಕ್ಕೆ ನೀರು ಹಾಕಬೇಕು. ನಾನು ತೋರಿಸ್ತೇನೆ ನಿಮಗೆ ಯಾವ ರೀತಿ ಅಂತ. ಬಾನೆಟ್ ಓಪನ್ ಮಾಡಬೇಕು ಮೊದಲು. ಬಾನೆಟ್ ಓಪನ್ ಮಾಡಿದ ನಂತರ ಇಲ್ಲೊಂದು ಜಾಗ ಸಿಗ್ತದೆ ನೋಡಿ. ಇದನ್ನು ಹೇಗೆ ತೆಗೆದು ಇಲ್ಲಿ ಹಾಕಬೇಕು ಅದನ್ನು, ನೀರನ್ನು ವಿತ್ ಮಿಕ್ಸ್ಡ್ ಶ್ಯಾಂಪು ಅಥವಾ ಎಂಥಾರು ಇರ್ತದಲ್ಲ ನಿಮ್ಮ ಹತ್ರ ಅದನ್ನು. ಸೊ ಅದು ಫಿಲ್ ಮಾಡಿದ ನಂತರ ಈಗ ಫುಲ್ ಆಯಿತು, ಸಾಕಾಗ್ತದೆ ಅಷ್ಟು. ಒಂದು 2 ಬಾಟೆ ಎಷ್ಟು ಹಿಡಿತದೆ ಅಲ್ಲಿ ನೀರು. ಸೊ ಅದರ ಸ್ಟೋರೇಜು ಇಲ್ಲೋ ಇದೆ, ಕಾಣೋದಿಲ್ಲ ಅದು. ಸೊ ಅದೇ ಟಾಟಾದ ಇಂಜಿನಿಯರ್ ಇದೆ ನೋಡಿ ಗೈಸ್. ಕ್ಲೋಸ್ ಮಾಡಿ ಆಯಿತು. ಸೊ ಅಲ್ಲಿ ಅದು ಕೆಲಸ ಆಯ್ತು. ಈಗ ಅಲ್ಲಿ ಏನಾದರೂ ಈ ಸಮ್ಮರಲ್ಲಿ ಧೂಳೆಲ್ಲ ಕೂತಿರ್ತದೆ. ಸೊ ಅದೊಂದು ಬ್ರಷ್ ತಗೊಂಡು ಅದನ್ನು ಮೊದಲು ಕ್ಲೀನ್ ಮಾಡಿ ಆಮೇಲೆ ಬಾನೆಟ್ ಹಾಕಿದರೆ ಆಯಿತು. ಅಲ್ಲಿಗೆ ಬಾನೆಟ್ ಕೆಲಸ ನಮ್ಮದು ಅಷ್ಟೇ. ಅದಾದ ನಂತರ ಇನ್ನು ಫುಲ್ಲು ಒಳಗೆ ಇಂಟೀರಿಯರ್ನ ಕ್ಲೀನ್ ಮಾಡಬೇಕು. ಅದನ್ನೆಲ್ಲ ಡೋರನ್ನೆಲ್ಲ ತೆಗೆದು ಅದರಲ್ಲಿರುವ ಮ್ಯಾಟನ್ನೆಲ್ಲ ಹೊರಗೆ ತೆಗಿಬೇಕು. ಹೊರಗೆ ತೆಗೆದ ನಂತರ ವ್ಯಾಕ್ಯೂಮ್ ಕ್ಲೀನರ್ ಇರ್ತದೆ ನಿಮ್ಮ ಹತ್ರ, ಒಂದು ಚಿಕ್ಕದು ಸಿಕ್ಕಿದರೆ ಅದು ಒಳ್ಳೆಯದು. ಅದರಲ್ಲಿ ಫುಲ್ ಒಳಗಡೆ ಕ್ಲೀನ್ ಮಾಡಬೇಕು. ಸೊ ಬನ್ನಿ ಹೋಗುವ. ಸೊ ನಾನೀಗ ಮ್ಯಾಟನ್ನೆಲ್ಲ ಹೊರಗಡೆ ಹಾಕ್ತೇನೆ. ಈ ರೀತಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಸೊ ಗೈಸ್, ಕುಚ್ಚಿಲನ್ನ, ಆಮೇಲೆ ಇದು ಬೀಟ್ರೂಟ್ ಸಾಂಬಾರು. ಇದು ಬೆಳಿಗ್ಗಿನ ಚಪಾತಿಯ ಸಾಂಬಾರು ಅಥವಾ ಗಸಿ ಅಂತ ಹೇಳ್ಬೋದು. ಆಮೇಲೆ ಮಜ್ಜಿಗೆ ಉಪ್ಪಿನಕಾಯಿ ಉಪ್ಪು ಅಷ್ಟೇ ಇವತ್ತಿನ ಊಟಕ್ಕೆ. ಓಕೆ ಗೈಸ್, ವ್ಯಾಕ್ಯೂಮ್ ಕ್ಲೀನರಲ್ಲಿ ನಾವೀಗ ಒಳಗೆಲ್ಲ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಅದೇ ರೀತಿ ಆ ಬದಿ ಕೂಡ ಕ್ಲೀನ್ ಮಾಡಿಕೊಳ್ಳೋದು. ಇಲ್ಲಿ ಬ್ಯಾಕಲ್ಲಿ ಕೂಡ ಕ್ಲೀನ್ ಮಾಡ್ಬೋದು. ನೋಡ, ಇದಾಗಲಿ ಮೊದಲು. ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಆಯಿತು. ಇನ್ನು ಬ್ಯಾಕಲ್ಲಿ ಒಂದು ಸ್ವಲ್ಪ ಕ್ಲೀನ್ ಇದೆ. ಸೊ
ಅದಕ್ಕಾಗಿ ನಾವು ಬ್ಯಾಕನ್ನು ಓಪನ್ ಮಾಡಬೇಕೀಗ. ನಾಟ್ ಫಿಟ್ ವೀಲ್ ಕವರ್ ಅಂತ ಇದೆ ಇದರಲ್ಲಿ. ಸೊ ಇದು ಎಮರ್ಜೆನ್ಸಿಗೆ ಮಾತ್ರ, ಪರ್ಮನೆಂಟಾಗಿ ಓಡಿಸ್ಬೇಡಿ ಅಂತ. ಬರಲಿಲ್ಲ. ಸೊ ಇಲ್ಲಿ ಜಾಕ್ ಇದೆ ನೋಡಿ, ಇದನ್ನು ಟೈಟ್ ಮಾಡಿದ್ದಾರೆ. ಸೊ ಅದನ್ನು ಬೇಕಾದ್ರೆ ಒಂದು ಗೊತ್ತಿಲ್ಲ ಎಲ್ಲಿಂದ ಆಗಿರ್ಬೋದು, ಇಲ್ಲೆಲ್ಲೂ ಇಲ್ಲ. ಇಲ್ಲಿ ಮೇಲ್ಗಡೆನೂ ಇಲ್ಲ. ಸೊ ಇದು ಎಲ್ಲಿಂದ ಬಿದ್ದಿದೆ ಅಂತಲೇ ಗೊತ್ತಿಲ್ಲ. ಇದೊಂದು ಲಾಕ್, ಇದು ತುಂಡಾಗಿದೆ ಇದು ಮೋಸ್ಟ್ಲಿ. ಇಲ್ಲಿರಲಿ ನಮಗೆ. ಸೊ ಇದನ್ನು ಜಸ್ಟ್ ತೆಗೆದು ಇದರಲ್ಲಿ ಸ್ಟೋರ್ ಆಗಿರ್ತದಲ್ಲ, ಓಕೆ ಓಕೆ. ಏನು ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಆಯಿತು ನೋಡಿ, ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಫಿನಿಶ್ ಆಗಿ ಇನ್ನೀಗ ಸೀಟ್ ಮತ್ತು ಫ್ಲೋರ್ ಇದನ್ನು ಕ್ಲೀನ್ ಮಾಡಬೇಕು. ಇಲ್ಲೆಲ್ಲ ಕ್ಲೀನ್ ಮಾಡಲಿಲ್ಲ ನೋಡಿ, ಇಲ್ಲೆಲ್ಲ ಇದೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಆದ ನಂತರ ನೋಡುವಂತಲ್ಲ ಅಂತ. ಓಕೆ, ಈಗ ಎದುರುಗಡೆ ಸೀಟ್ ಆಗಿದೆ, ಹಿಂದುಗಡೆದು ಆಗಲಿಲ್ಲ. ಸೊ ಇಲ್ಲಿ ಈ ರೀತಿ ಕ್ಲೀನ್ ಮಾಡಿದರೆ ಹೋಗ್ತದೆ, ಇಲ್ಲಾಂದರೂ ಹೋಗೋದಿಲ್ಲ. ಸೊ ಇಲ್ಲಿ ಕೆಳಗಡೆ ಫುಲ್ಲು ಫ್ಲೋರಿಗೆ ಮ್ಯಾಟಿಂಗ್ ಮಾಡಿಸೇನೆ ನಾನು, ಅಂದರೆ ಇದೆಲ್ಲ ಕೂತ್ರೆ ಹೋಗೋದಿಲ್ಲ ಅಂತ. ಸೊ ಅದೇ ವಿಂಡೋ ಎಲ್ಲ ಆಯಿತು, ಫುಲ್ಲು ವಿಂಡೋ ಎಲ್ಲ ಆಗಿ ಈಗ ನಾವು ಫ್ಲೋರಲ್ಲಿದ್ದೇವೆ, ಅಂದರೆ ಕೆಳಗಡೆ. ಸೊ ಅದನ್ನು ಈಗ ಇದರಲ್ಲಿ ಕ್ಲೀನ್ ಮಾಡಿ, ಆಮೇಲೆ ಇಲ್ಲಿ ಮಧ್ಯದಲ್ಲಿ ನೋಡಿ ಇದೆಲ್ಲ ಇರ್ತದಲ್ಲ, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಇಲ್ಲ ಇದರದು ಅಲ್ಲಿ ಹೋಗಿ ಕೂತ್ಕೊಳ್ತದೆ. ಇಲ್ಲ ಅಂದರೆ ಈ ಭಾಗ ಇಲ್ಲಿ ನೋಡಿ ಇದೆಲ್ಲ ಅಲ್ಲೇ ಆಗಲಿಲ್ಲ, ಅಂದರೆ ಅದು ತುಂಬ ಮಣ್ಣು ಇರ್ತದೆ ಅಲ್ಲಿ. ಸೊ ನೋಡಿ ಇಲ್ಲಿ ನೋಡಿ ಈ ಫ್ಲೋರಲ್ಲಿ, ಅಂದರೆ ಬ್ಯಾಕ್ ಸೈಡ್ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನು ಈ ರೀತಿ ಕ್ಲೀನು, ಒಂದು ಸ್ವಲ್ಪ ಚಂಡಿ ಬಟ್ಟೆ, ಅಂದರೆ ಬಟ್ಟೆ ಅಂದರೆ ಯಾವುದೂ ಆಗೋದಿಲ್ಲ, ಅದೆಲ್ಲ ಅಂತಂದರೆ ನೂಲಿನ ಟೈಪ್ ನಿಲ್ತದೆ ಅಲ್ಲಿ. ಸೊ ನೀವು ಅದೇ ವಾಶ್ ಮಾಡೋ ಒಂದು ಬಟ್ಟೆ ಸಿಗ್ತದೆ, ಫೈಬರ್ ಟೈಪ್ ಇದು. ಸೊ ಅದನ್ನೇ ತಗೊಂಡ್ರೆ ಒಳ್ಳೆಯದು. ಇಲ್ಲಿಗೆ ಬರಬೇಕು. ಓಕೆ, ಸೊ ಗೈಸ್ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ, ಸಕ್ಕತ್ತಾಗಿದೆ. ಸೀಟ್, ಆಮೇಲೆ ಫ್ಲೋರ್, ವಿಂಡೋಸನ್ನು ಇಲ್ಲಿ ಕೆಳಗಡೆ ಇಲ್ಲಿ ಆಗಿ ನೋಡಿ, ಇಲ್ಲಿ ಆಗಿ. ಸೊ ಇದೆಲ್ಲ ಫುಲ್ ಆಚೆ ಕಡೆ ಈಚೆ ಕಡೆ ಎಲ್ಲ ಆಯಿತು, 4 ಡೋರ್ಸು ಮತ್ತು ಇಂಟೀರಿಯರ್ ಫುಲ್ಲಾಗಿ. ಸೊ ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಈಗ ಇನ್ನೀಗ ಹೊರಗಡೆ ನಾವು ತೊಳಿಕೊಂಡು, ಬ್ಯಾಕ್ ಸೈಡು ಆಗಿದೆ, ಇಲ್ಲಿ ಡಿಕ್ಕಿಯಲ್ಲೂ ಸಹ ಇಲ್ಲೆಲ್ಲ ಇದೆಲ್ಲ ಇದು, ಇದರ ಒಳಗಡೆ ಅಲ್ಲಿ ಸಹ ಕ್ಲೀನ್ ಆಗಿದೆ. ಸೊ ಇನ್ನೀಗ ಹೊರಗಡೆ ಕ್ಲೀನ್ ಮಾಡೋದು. ಸೊ ವಿಂಡೋಸನ್ನೆಲ್ಲ ಸರಿಯಾಗಿ ಕ್ಲೋಸ್ ಇದೆ ಅಂತ ನೋಡಿಕೊಂಡು ಆಮೇಲೆ ಡೋರ್ ಹಾಕಿ ಶುರು ಮಾಡೋದು. ಓಕೆ, ಸೊ
ಥರ ಫುಲ್ಲಾಗಿ ಮೊದಲಿಗೆ ನೀರು ಹಾಕ್ಕೊಳ್ಬೇಕು ಗೈಸ್. ಆಮೇಲೆ ಆಮೇಲೆ ಅದನ್ನು ಚೆನ್ನಾಗಿ ತೊಳಿಬೇಕು. ಆ ಬಟ್ಟೆ ಹಾಕಿ ಚೆನ್ನಾಗಿ ಇರಲಿಲ್ಲ ಅಂದರೆ ಮೊದಲೇ ನಾವು ನೀರು ಹೊಡೆದ ಕಾರಣ ಅದರ ಇದೆಲ್ಲ ಅಂತ ಸ್ಯಾಂಡ್ ಪಾರ್ಟಿಕಲ್ಗಳೆಲ್ಲ ಹಾರಿ ಹೋಗಿರ್ತದೆ. ಸೊ ಅದಾದ ನಂತರ ಇದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಒಂದು ಶಾಂಪೂ ಥರ ಇದ್ದರೆ ಅದನ್ನು ಹಾಕಿ ತೊಳೆದು ಆಮೇಲೆ ಫುಲ್ ಕ್ಲೀನ್ ಮಾಡಿದರೆ ಬೆಸ್ಟಾಗಿ ಕಾಣ್ತದೆ. ನೋಡಿ ಆದಮೇಲೆ ತೋರಿಸ್ತೇನೆ ನಿಮಗೀಗ. ಈಗ ಹೀಗಿದೆ ಅಲ್ಲ ನೋಡಿ. ಈಗ ಇಲ್ಲೆಲ್ಲ ಮಾಡಿ ಆದ ನಂತರ ನಿಮಗೆ ತೋರಿಸ್ತೇನೆ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ. ಗೈಸ್, ಈ ರೀತಿ ಒಂದು ಬಟ್ಟೆಯಲ್ಲಿ ಹೀಗೆ ಬಾಲ್ದಿಯಲ್ಲಿ ನೀರು ಶಾಂಪೂ ಎಲ್ಲ ಹಾಕಿ ಒಂದು ಬಟ್ಟೆಯಲ್ಲಿ ತಿಕ್ಕೊಂಡು ಒಂದು ಟೆಕ್ಕಿಗೆ ಶುರು ಮಾಡೋದು ಹೊರಗಿಂದ ಕ್ಲೀನ್ ಮಾಡಲಿಕ್ಕೆ. ಸೊ ಇಲ್ಲಿಂದೆಲ್ಲ ಮೊದಲು ಮೇಲಿಂದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಕೆಳಗೆ ಕ್ಲೀನ್ ಮಾಡಿದರೆ ಆಯಿತು. ಸೊ ಫುಲ್ಲು ಕ್ಲೀನ್ ಆದ ನಂತರ ನಿಮಗೆ ನಾನು ಸಿಗ್ತೇನೆ. ದಯವಿಟ್ಟು ಹೇಗೆಲ್ಲ ಆಗಿದೆ ಹೇಗೆಲ್ಲ ಕ್ಲೀನ್ ಆಗಿದೆ ಅಂತ ತೋರಿಸ್ತೇನೆ. ಓಕೆ, ಫೈನಲಿ ಕಾರು ತೊಳೆದೆಲ್ಲ ಆಗಿದೆ. ಹೇಗಾಗಿದೆ ಫೈನಲ್ ಆಗಿ ಅಂತ ನೋಡಿ. ಓಕೆ, ಫೈನಲಿ ಹೀಗಾಗಿದೆ ಕಾರು. ಮ್ಯಾಟ್ಗಳನ್ನೆಲ್ಲ ತೊಳೆದು ಹಾಕಿದರೆ ಆಯಿತು, ಅಲ್ಲಿ ಕಂಪ್ಲೀಟ್ ಆಯಿತು. ಸೊ ಓಕೆ, ಆಮೇಲೆ ಸಿಗುವ. ಇವತ್ತಿನ ಕಾಪಿಗೆ ಪತ್ರೊಡೆ ಉಪ್ಪು ಕರಿ ಒಗ್ಗರಣೆ. ಇಲ್ಲಿ ನೋಡಿ, ಪತ್ರೊಡೆಯನ್ನೆಲ್ಲ ಬಾಳೆಯಿಂದೆಲ್ಲ ಬಿಡಿಸಿ ಪುಡಿ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಈ ಒಗ್ಗರಣೆಗೆ ಹಾಕಿ ಅದನ್ನು ತಿರುಗಿಸಿ ಆಮೇಲೆ ಸರ್ವ್ ಮಾಡಲಿಕ್ಕೆ ರೆಡಿ ಆಗ್ತದೆ. ಸೊ ಇದು ಇವತ್ತಿನ ತಿಂಡಿ. ಇಲ್ಲಿ ಒಂದು ಇದು ಸಿಹಿ ಪತ್ರೊಡೆಯನ್ನು ಮಾಡಲಿಕ್ಕೆ ಒಂದೇ ಬಗೆ. ಇದು ಹಾಗಾದರೆ ಇದಕ್ಕೆ ಇರೋದು. ಓಕೆ, ಇವತ್ತಿನ ಊಟಕ್ಕೆ ಅನ್ನ, ಸಾಂಬಾರು. ಎಂತ ಸಾಂಬಾರು? ಸೌತೆಬೇಳೆ ಸಾಂಬಾರು, ಆಮೇಲೆ ಮೊಸರು, ನಿನ್ನೆ ಬೀಟ್ರೂಟ್ ಸಾಂಬಾರು, ಅಷ್ಟೇ.